ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ರೀಡಿಂಗ್ ಅಲ್ಲಿ ಸೊ ರಿಲೇಶನ್ಶಿಪ್ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಎಂದಿನ ಹಾಗೆ. ಸೊ ಇಂದಿನ ಟಾಪಿಕ್ ಏನಂದ್ರೆ, ನೀವು ನಿಮ್ ಮನ್ಸಲ್ಲಿ ಯಾರಾದ್ರೂ ಒಬ್ಬರು ವ್ಯಕ್ತಿನ ತುಂಬಾ ಇಷ್ಟ ಪಡ್ತಾ ಇದ್ದೀರಾ, ತುಂಬಾ ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ, ಬಟ್ ಆ ಪರ್ಸನ್ ಯಾವುದೇ ತರ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ, ಇಲ್ಲಾಂದ್ರೆ ನಿಮ್ಮ ಹತ್ರ ಪ್ರೀತಿನ ಹಂಚ್ಕೊಳ್ತಾ ಇಲ್ಲ. ಸೊ ಏನು ನಿಮ್ಗೆ ಹೇಗೆ ಬೇಕೋ ಆ ತರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಅನ್‌ಕಂಡೀಷನಲಿ ಲವ್ ಮಾಡ್ತಾ ಇರ್ತೀರಾ, ಪ್ರೀತಿಸ್ತಾ ಇರ್ತೀರಾ, ಅವ್ರ ಹತ್ರ ವ್ಯಕ್ತಪಡಿಸ್ತೀರಾ. ಅವರು ಯಾವುದೇ ತರ ಫೀಲಿಂಗ್ಸ್‌ನ ನಿಮ್ ಜೊತೆ ಹಂಚ್ಕೊಳ್ತಾ ಇರಲ್ಲ. ಅಂಥವ್ರಿಗೆ ಆಗಿ ಈ ರೀಡಿಂಗ್ ಆಗಿರುತ್ತೆ. ಸೊ ನಾನು tarot ಕಾರ್ಡ್ಸ್‌ನ ಶಫಲ್ ಮಾಡಿ ಸ್ಪ್ರೆಡ್ ಮಾಡೋಷ್ಟರಲ್ಲಿ ನೀವು ನಿಮ್ಮ ಅನ್ಸಾರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ 3 ಟೈಮ್ಸ್ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, 4 ಆಫ್ ಕಪ್ಸ್, ಎಂಪರರ್ ಬರ್ತಾ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್, ಓಕೆ, ಟೆಂಪರನ್ಸ್ ಅಂಡ್ 10 ಆಫ್ ವಾಂಡ್ಸ್ ಬರ್ತಾ ಇದೆ. ಹೋಪ್ ಎಲ್ಲರೂ ಮನಸ್ಸಲ್ಲಿ ನೀವು ಇಷ್ಟಪಡುವಂತ ಪರ್ಸನ್ ನೇಮ್ನ ತಗೊಂಡಿದ್ದೀರಾ ಅಂತ ಭಾವಿಸ್ತಾ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 4 ಆಫ್ ಕಪ್ಸ್ ಬಂದಿದೆ. ಸೊ ಕನ್ಸರ್ನ್ಡ್ ಅಂಡ್ ಅನ್ಕನ್ಸರ್ನ್ಡ್ ಲವ್ ಅಂತ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೀವು ಮಾತಾಡ್ದೇನೆ ಇರುವಂತ ಪ್ರೀತಿ ತುಂಬಾನೇ ಇದೆ. ಒಂದು ಎಮೋಷನಲ್ ಡಿಸ್ಟೆನ್ಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಎಮೋಷನಲ್ ಆಪತಿ ಅಂತ ನಾವು ಹೇಳ್ತೀವಿ, ಇಲ್ಲ ಅಂದ್ರೆ ಡಿಸ್ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ನಿಮ್ಮ ಎಮೋಷನಲಿ ನೀವು ಏನು ಮಾತಾಡ್ತಾ ಇದ್ದೀರಾ ಅದು ಡಿಸ್ಕನೆಕ್ಟ್ ಆಗಿದೆ ಇಲ್ಲಿ. ಸೊ ಆದ್ರಿಂದ ಆ ರೀಸನ್ ಇಂದ ನಿಮ್ಮ ಪರ್ಸನ್ಗೆ ಎಮೋಷನಲಿ ಕ್ಲೋಸ್ಡ್ ಆಫ್ ಮೂಮೆಂಟ್ಸ್ ನ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಏನನ್ನು ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಅವರು ಏನನ್ನೂ ಇವಾಗ ಸದ್ಯದ ಪರಿಸ್ಥಿತಿಗೆ ಫೀಲ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಏನೋ ಒಂದು ವಿಚಾರದಲ್ಲಿ ಸ್ಟಕ್ ಆಗಿದ್ದಾರೆ. ಓನ್ ವರ್ಲ್ಡ್ ಥಾಟ್ಸ್ ಅಲ್ಲಿ ಅವರು ಅವ್ರದೇ ಆದಂತ ಪ್ರಪಂಚದ ಥಾಟ್ಸ್, ಅಂದ್ರೆ ಅವರ ಮನಸ್ಸಲ್ಲಿ ಬೇರೆ ಏನಾದ್ರೂ ಥಾಟ್ಸ್ ಇರುತ್ತೆ. ಸೊ ಬೇರೆ ಏನಾದ್ರೂ ಯೋಜನೆಗಳಿರುತ್ತೆ. ಸೊ ಆ ಥಾಟ್ಸ್ ಅಲ್ಲಿ ಅವರು ಕಳೆದು ಹೋಗಿದ್ದಾರೆ. ಪಾಸಿಬಲಿ ಅವ್ರದ್ದು ಏನಾದ್ರೂ ಪಾಸ್ಟ್ ಡಿಸಪಾಯಿಂಟ್ಮೆಂಟ್ಸ್ ಅಂತ ಏನಾದ್ರೂ ಇದ್ರೆ ಅದರಿಂದನೂ ಅವರು ಇವಾಗ ಯಾವುದೇ ತರ ನಿಮ್ಮ ಜೊತೆ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಅದು ಕೂಡ ಸಾಧ್ಯತೆ ಇದೆ. ಇವೊಂದು ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದ್ರೂ ಕೂಡ, ನೀವು ಪ್ರೀತಿ ಮಾಡ್ತಾ ಇದೀನಿ ಅಂತ ಡೈರೆಕ್ಟ್ ಅವ್ರು ಇಂಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಅವರು ಇವಾಗ ಏನನ್ನು ರಿಸೀವ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವ್ರಿಗೆ ಗೊತ್ತಾಗ್ತಾ ಇದೆ, ರೆಕಗ್ನೈಸ್ ಆಗ್ತಾ ಇದೆ, ಬಟ್ ಅವರು ರಿಸೀವ್ ಮಾಡ್ಕೊಂತಾ ಇಲ್ಲ. ಬಟ್ ಇಲ್ಲಿ ನಿಮ್ಗೆ ಇವಾಗ ಸದ್ಯದ ಪರಿಸ್ಥಿತಿಗೆ ನೀವು ಇಲ್ಲಿ 4 ಆಫ್ ಕಪ್ಸ್ ಇಂಥ ಸಿಚುಯೇಷನ್ ಅಲ್ಲಿ ನೀವು ಇರೋದ್ರಿಂದ ಸೊ ನಿಮಗೆ ಏನ್ ಹೇಳ್ಬೇಕು ಅಂದ್ರೆ, ನೀವು ಇವಾಗ ಸದ್ಯದಕ್ಕೆ ಸೈಲೆಂಟ್ ಆಗಿರ್ಬೇಕು. ಯಾವುದೇ ತರ ನೀವು ಜಾಸ್ತಿ ಎಕ್ಸ್‌ಪ್ರೆಸ್ ಮಾಡಕ್ ಹೋಗೋದು, ಇಲ್ಲ ನಿಮ್ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳಕ್ ಹೋಗೋದು ಬೇಡ. ಅದು ವರ್ತ್ ಅಲ್ಲ. ಬಿಕಾಸ್ ಅವರು ಆಲ್ರೆಡಿ ಅವ್ರು ಕ್ಲೋಸ್ ಡೋರ್ ಮಾಡಿರುವಾಗ ನೀವು ಏನೇ ಎಕ್ಸ್‌ಪ್ರೆಸ್ ಮಾಡಿದ್ರು ದಟ್ ಇಸ್ ಎ ಕ್ಲೋಸ್ ಡೋರ್ ಅನ್ನೋದು ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಸೊ ಆದ್ರಿಂದ ನೀವು ಎಮೋಷನಲಿ ಆಗಿದ್ದೀರಾ, ಇವಾಗ ತುಂಬಾನೇ ಎಮೋಷನಲಿ ಡೌನ್ ಆಗಿದ್ದೀರಾ, ಡಿಸ್ಟ್ರಾಕ್ಟ್ ಆಗಿರೋದಿಕ್ಕೆ, ಸೊ ಏನು ರೆಸ್ಪಾನ್ಸ್ ಬರ್ದೇ ಇರೋದಿಕ್ಕೆ. ಬಟ್ ನಂಬಿಕೆ ಇಡಿ, ಲವ್ ಇಸ್ ನಾಟ್ ಇನ್ವಿಸಿಬಲ್ ಆಗಿರ್ಬೋದು. ಬಟ್ ನಿಮ್ಗೆ ಇದೊಂದು ಪ್ರಾಸೆಸ್ ಆಗಿರುತ್ತೆ. ಸ್ವಲ್ಪ ದಿನ ಅವ್ರಿಗೆ ಆಗಿ ಸ್ಪೇಸ್ ಕೊಡೋದು ತುಂಬಾ ಮುಖ್ಯ ಆಗಿರುತ್ತೆ ಅನ್ನೋದು ಇಲ್ಲಿ ಬರ್ತಿದೆ. ಸೊ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಂಪರರ್ ಇದೆ, ಬರ್ತಾ ಇದೆ ಸೆಕೆಂಡ್ ಕಾರ್ಡ್. ಸೊ ಎಂಪರರ್ ಅಂದ್ರೇನೆ ಇಲ್ಲಿ ದ ಪರ್ಸನ್ ನೀವೇನೇ ಹೇಳೋದಕ್ಕೆ ಹೋದ್ರು ಅವರು ಕಂಟ್ರೋಲ್ ಆಗಿರ್ತಾರೆ. ಅವ್ರನ್ನೇ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ಎಮೋಷನಲ್ ಕಂಟ್ರೋಲ್ ಜಾಸ್ತಿ ಆಗ್ತಾ ಇರುತ್ತೆ. ತುಂಬಾ ಗಾರ್ಡ್ನೆಸ್ ಮಾಡ್ಕೊಂತಾ ಇರ್ತಾರೆ. ಅವರ ಎಮೋಷನ್ಸ್ ಇರ್ಬೋದು, ಅವರ ಲೈಫ್ ನ ಇದೇ ತರಾನೇ ಹೋಗ್ಬೇಕು ಅನ್ನೋದು, ಅಪಿಯರ್ ಆಗ್ಬೇಕು ಅನ್ನೋದು, ಏನನ್ನೋ ಎಕ್ಸ್‌ಪ್ರೆಸ್ ಮಾಡ್ಕೋಬಾರ್ದು, ನಾನು ಏನ್ ಅನ್ಕೊಂಡಿದೀನೋ ಅದನ್ನೇ ಮಾಡ್ಬೇಕು. ಈ ಒಂದು ನಿಮ್ಗೆ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರು ಕೂಡ ಸೊ ದಟ್ ಇಸ್ ಫೈನ್. ಅವರು ನೀವೇನ್ ತಿಳ್ಕೊಂಡ್ರು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಪರವಾಗಿಲ್ಲ. ಐ ಹ್ಯಾವ್ ಟು ಬಿ ಕಂಟ್ರೋಲ್ಡ್ ಬಿಕಾಸ್ ನನಗೆ ಏನ್ ಬೇಕೋ ಅದನ್ನ ನಾನು ಪಡ್ಕೋಬೇಕು, ಅದು ನನಗೆ ಫಸ್ಟ್ ಪ್ರಿಯಾರಿಟಿ ಅಂತ
ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಥರ್ಡ್ ಕಾರ್ಡ್ ನೋಡ್ಬೋದು, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ನೀವು ತುಂಬಾ ಕ್ಯೂರಿಯಾಸಿಟಿ ಇಂದ ನೀವು ಅವ್ರನ್ನ ಮಾತಾಡ್ಸಕ್ ಹೋಗೋದು, ಬಟ್ ಅವರು ಕಾಶಿಯಸ್ ಎನರ್ಜಿನ ನಿಮ್ಮ ಹತ್ರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ನಿಮ್ಗೆ ಪಾಠನ ಕಲಿಸ್ತಾ ಇದ್ದಾರೆ, ನೀವು ಅಪ್ರೋಚ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಎಮೋಷನ್ಸ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರೋದು, ಡೀಪರ್ ಕನೆಕ್ಷನ್ ಮಾಡ್ಕೋಬೇಕು ಅಂತ ನೀವು ಫೀಲಿಂಗ್ಸ್ ಇಟ್ಕೊಂಡು ಅವ್ರ ಹತ್ರ ಹೋಗ್ತಾ ಇದ್ದೀರಾ, ಫಿಗರ್ ಔಟ್ ಮಾಡ್ತಾ ಇದ್ದೀರಾ ಹೇಗೆ ಇವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು, ಹೇಗೆ ಇವ್ರ ಜೊತೆಗೆ ಇರ್ಬೇಕು ಅಂತ. ಬಟ್ ಸ್ಟಿಲ್ ಅವರು ನಿಮ್ಗೆ ಕಾಶಿಯಸ್ ಇಂಡಿಕೇಶನ್ ಕಳಿಸ್ತಾನೆ ಇರ್ತಾರೆ. ಸೊ ಡೀಪ್ ಆಗಿ ಎಮೋಷನಲ್ ಬಾಂಡ್ಗೆ ಅವರು ರೆಡಿ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಇಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದು. ಏನಾದ್ರೂ ಅವ್ರಿಗೆ ಎಮೋಷನಲ್ ಬರ್ಡನ್ ಅವ್ರ ಪ್ರೆಷರ್ ಅಂತ ಅನಿಸ್ತಾ ಇದೆಯಾ ನನ್ನ ಕಡೆಯಿಂದ ಅಂತ ಅನ್ನೋದಾದ್ರೆ, ಸೊ ಅವ್ರಿಗೆ ತುಂಬಾನೇ ಓವರ್ಲಿಂಗ್ ಆಗಿದ್ದಾರೆ. ಸೊ ಅವ್ರಿಗೆ ಇಲ್ಲಿ ಇವಾಗ ನಿಮ್ಮ ಪ್ರೀತಿ ಮಾತ್ರ ಮುಖ್ಯ ಅಲ್ಲ, ಅವ್ರಿಗೆ ಆದಂತ ಓನ್ ಲೈಫ್ ಅಲ್ಲಿ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಇಲ್ಲ ಪ್ರೆಷರ್ ಆಫ್ ಎಮೋಷನ್ಸ್ ನ ಅವರು ಸದ್ಯಕ್ಕೆ ಇವಾಗ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅದು ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಆಗ್ತಾ ಇರೋದ್ರಿಂದ ತುಂಬಾ ಹೆವಿ ಆಗ್ತಾ ಇದ್ದಾರೆ, ಅವರು ಒಂಥರ ಭಾರವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದರಿಂದ ಅವರು ಇವಾಗ ನಿಮ್ಮ ಜೊತೆ ರೆಸ್ಪಾಂಡ್ ಮಾಡೋದಕ್ಕಿಂತ ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಇದೆ. ಆದ್ರಿಂದ ಅವರು ಸ್ವಲ್ಪ ದಿವಸ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅವರು ಇವಾಗ ಸೋಲ್ತಾ ಇರೋದ್ರಿಂದ ಅವರು ಬ್ಯಾಲೆನ್ಸ್ ಆಗೋದು ಅವಶ್ಯಕತೆ ಇರೋದ್ರಿಂದ ನಿಮ್ಮನ್ನ ಇಗ್ನೋರೆಂಟ್ ಆಗಿ ಮಾಡ್ತಾ ಇದ್ದಾರೆ, ಅದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ನಾವು ಇನ್ನ ಹೆಚ್ಚಾಗಿ ನಾವು ನೋಡಿದಾಗ ಇಲ್ಲಿ ನೋಡ್ಬೋದು ನೀವು 10 ಆಫ್ ವಾಂಡ್ಸ್ ಕೂಡ ಬಂದಿದೆ. ಸೊ ನಾನು ಎಮೋಷನಲ್ ಬರ್ಡನ್ ಅಂತ ಏನ್ ಹೇಳಿದ್ನೋ, ಸೊ ಅದು ಹೆಚ್ಚಾಗಿ ಇರೋದ್ರಿಂದ ತುಂಬಾನೇ ಅವರು ಕಾಶಿಯಸ್ ಆಗಿದ್ದಾರೆ. ನೀವು ಎಷ್ಟೇ ಕ್ಯೂರಿಯಾಸಿಟಿಯಿಂದ ಏನೇ ಕಮಿಟ್ಮೆಂಟ್ ಬಗ್ಗೆ ಆಗ್ಲಿ ಏನಾದ್ರದ್ದಾಗ್ಲಿ ನೀವು ಹೋದಾಗ ಕೂಡ ಅವರು ನಿಮ್ಗೆ ಒಂದು ಕಾಶಿಯಸ್ ಎನರ್ಜಿನೇ ಸ್ಪ್ರೆಡ್ ಮಾಡ್ತಾನೆ ಬರ್ತಾರೆ. ಸೊ ಆದ್ರಿಂದ ಅವರು ಎಮೋಷನಲ್ ಹೀಲ್ ಆಗೋದು ತುಂಬಾ ಮುಖ್ಯ ಇದೆ. ಸೊ ಡಿವೈನ್ ಟೈಮಿಂಗ್ ಅಲ್ಲಿ ನೀವು ನಂಬಿಕೆ ಇಡಿ. ಸೊ ಇದೊಂದು ಪವರ್ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸ್ಪಿರಿಚುವಲ್ ಟೈಮಿಂಗ್ಗೋಸ್ಕರ ನೀವು ವೇಟ್ ಮಾಡ್ಬೇಕಾಗಿದೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಡಿವೈನ್ ಅಬ್ಸರ್ವೇಷನ್ ಅಲ್ಲಿ ನೀವು ಇದೀರಾ. ಹೀಲಿಂಗ್ ತುಂಬಾ ಪಾಸಿಬಲ್ ಇದೆ, ಬಟ್ ನೀವು ರೈಟ್ ಆಗಿ ನೀವು ಹೀಲ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ಮೇ ಬಿ ಇದು ಟೈಮ್ ಫಾರ್ ಕಾಮ್ನೆಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಿಮ್ಗೆ ಓವರ್ ಆಲ್ ಔಟ್ಕಮ್ ಅಂತ ನಾವು ನೋಡೋದಾದ್ರೆ, ಸೊ ನಿಮ್ಮ ಪ್ರೀತಿ ಏನಿದೆ, ಯಾವ ಪರ್ಸನ್ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೀರಾ ಅದು ತುಂಬಾ ಡೀಪ್ಲಿ ನೀವು ಪ್ರೀತಿ ಮಾಡ್ತಾ ಇದ್ದೀರಾ. ಇದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು, ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಇರೋದು. ಸೊ ಇಲ್ಲಿ ನಾವು ಓವರ್ ಆಲ್ ಎಲ್ಲಾ ಕಾರ್ಡ್ಸ್ ನೋಡಿದೀವಿ. 4 ಆಫ್ ಕಪ್ಸ್, ಎಂಪರರ್, ಪೇಜ್ ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್ ಅಂಡ್ 10 ಆಫ್ ವಾಂಡ್ಸ್. ತುಂಬಾ ಕಾರ್ಡ್ಸ್ ನಾವು ಇವತ್ತು 5 ಕಾರ್ಡ್ಸ್ ಅಲ್ಲಿ ನೋಡಿದಾಗೂ ಕೂಡ ನಿಮ್ಮ ಪರ್ಸನ್ ಎಮೋಷನಲಿ ಕ್ಲೋಸ್ಡ್ ಆಫ್ ಆಗಿದ್ದಾರೆ, ತುಂಬಾ ಗಾರ್ಡೆಡ್ ಆಗಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿಗೆ ತುಂಬಾ ಪೊಟೆನ್ಶಿಯಲ್ ಇದ್ರೂ ಕೂಡ ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡೋದಿಕ್ಕೆ ಅವ್ರಿಗೆ ಕ್ಲಾರಿಟಿ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಏನಕ್ಕೆ ಈ ತರ ನಡ್ಕೊಳ್ತಾ ಇದ್ದೀನಿ, ಒಳ್ಳೇದ್ನ ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ಅವ್ರಿಗೆ ಇಲ್ಲ. ಸೊ ಆದ್ರಿಂದ ಅವರು ಹೀಲ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಫಸ್ಟ್ ನೀವು ನಿಮ್ಮ ಮನಸ್ಥಿತಿನ, ನಿಮ್ಮ ಹಾರ್ಟ್ ನ ಹಾನರ್ ಮಾಡಿ. ಇವಾಗ ನೀವು ಸ್ಟೆಪ್ ಇರಬಾರ್ದು, ಸ್ಟೆಪ್ ಬ್ಯಾಕ್ ಮಾಡ್ಕೋಬೇಕು ಎಮೋಷನಲಿ. ಸೊ ಅವರಿಗೆ ಸ್ವಲ್ಪ ದಿನ ಸ್ಪೇಸ್ ಕೊಡಿ, ಎಲ್ಲಾನು ಸರಿ ಹೋಗುತ್ತೆ, ಅವರು ಹೀಲ್ ಆಗ್ತಾರೆ ಪೀಸ್ಫುಲ್ ಆಗಿ. ಟೈಮ್ಗೆ ಅವರು ರೈಟ್ ಟೈಮ್ಗೆ ಎಲ್ಲಾನು ಸರಿ ಹೋಗುತ್ತೆ, ವರ್ಕ್ ಆಗುತ್ತೆ, ಎಲ್ಲಾನು ರಿಯಲೈಸ್ ಆಗುತ್ತೆ, ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಅವರು ರಿಟರ್ನ್ ಆಗ್ತಾರೆ, ಇದು ಜೆನ್ಯೂನ್ ಪ್ರೀತಿ ಅಂತ ಅವರಿಗೆ ರಿಯಲೈಸ್ ಆಗೋದು ತುಂಬಾ ಮುಖ್ಯ ಇದೆ. ಪ್ಲೀಸ್ ಗಿವ್ ದೆಮ್ ಎ ರೂಮ್ ಅನ್ನೋದು ತುಂಬಾ ನೀಟಾಗಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪಾರ್ಟ್ನರ್ಗೆ ಸ್ಪೇಸ್ ಬೇಕಿದೆ ಅಂತ ಹೇಳ್ತಾ, ಸೊ ಈ ರೀಡಿಂಗ್, ಈ ಟಾಪಿಕ್ನ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏಂಜಲ್ ರೆಫರೆನ್ಸ್ ಅಲ್ಲಿ ಏಂಜಲ್ ನಿಮಗೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಏಂಜಲ್ ಕಡೆಯಿಂದ ನಿಮ್ಗೆ 0404 ಅಂತ ಬರ್ತಾ ಇದೆ ನೋಡಿ. ನಾವು ಹೇಳಿರೋ ಟಾಪಿಕ್ಗೆ ನಾವು ಬಂದಿರೋ ಕಾರ್ಡ್ಸ್ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಲೋ ಡೌನ್ ಅಂತಾನೆ ಬರ್ತಾ ಇದೆ ನಿಮ್ಗೆ. ಸೊ ಇವಾಗ ನಿಮ್ಗೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಸ್ಟ್ರಗಲ್ ಏನ್ ಮಾಡ್ತಾ ಇದ್ದೀರಾ, ಫೋರ್ಸ್ ಮಾಡಬೇಡಿ, ಹೋಪ್ ಇಟ್ಕೊಳ್ಳಿ ಅಂತ ಇಲ್ಲಿ ಬರ್ತಾ ಇದೆ. ನಿಮ್ಮ ಆನ್ಸಿಸ್ಟರ್ ಮತ್ತೆ ನೀವು ಯಾವ ದೇವ್ರನ್ನ ಪ್ರೇ ಮಾಡ್ತೀರಾ ಎಲ್ಲರೂ ನಿಮ್ಗೆ ಬ್ಲೆಸ್ ಮಾಡ್ತಾರೆ. ಫ್ರೀಕ್ಔಟ್ ಆಗ್ಬೇಡಿ. ಸೊ ವೈಬ್ರೇಷನ್ ಏನಿದೆ ಅದನ್ನ ಲೋ ಮಾಡಿ. ನಿಮ್ಗೆ ಇದು ಒಂದು ವಾರ್ನಿಂಗ್ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರೀತಿ ಸಕ್ಸಸ್ಫುಲ್ ಆಗುತ್ತೆ, ಬಟ್ ನೀವು ಸ್ವಲ್ಪ ಟೈಮ್ ಕೊಡೋದು ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.